Namaste. Class 6th Mathematics NCERT syllabus. Chapter number 1, Knowing our numbers. Article number 1.3, Large number in practice. Exercise 1.2. Problem number 8. A student multiplied 7276 by 65 instead of multiplying by 56. By how much was his answer greater than the correct answer? ಅಂದರೆ ಒಬ್ಬ ಸ್ಟೂಡೆಂಟ್ ಇದ್ದಾನಲ್ಲ, ಅವನು ಹಿ ಆರ್ ಶಿ ಸ್ಟೂಡೆಂಟ್ ಅಂತ ಹೇಳಿದ್ದಾರೆ. ಸೊ ಸ್ಟೂಡೆಂಟ್ ಮಲ್ಟಿಪ್ಲೈಡ್ 7236 by 65 instead of multiplying by 56. ಅಂದರೆ 7236 ಮಲ್ಟಿಪ್ಲೈ ವಿತ್ 65 ಮಾಡಿಬಿಟ್ಟಿದ್ದಾನೆ. ಗೊತ್ತಾಯ್ತಲ್ಲ, 56 ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಬೇಕಾಗಿತ್ತು. ಅದ್ರ ಬದಲು ಅವನು ಇನ್ಸ್ಟೆಡ್ ಆಫ್ 56 ಬದಲು 65 ಹಾಕ್ಕೊಂಡ್ಬಿಟ್ಟಿದ್ದಾನೆ. ಅರ್ಥ ಆಗ್ತಾ ಇದೆಯಲ್ಲ? ಎ ಸ್ಟೂಡೆಂಟ್ ಮಲ್ಟಿಪ್ಲೈಡ್ 7236 by 65 ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ಬೈ 56 ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ ಏನು ಮಾಡಿದ್ದಾರೆ, 7236 ಮಲ್ಟಿಪ್ಲೈ ವಿತ್ 56 ಮಾಡಬೇಕಾಗಿತ್ತು. ಅವ್ರೇನು ಮಾಡಿದರು, 56 ಹಾಕೋ ಬದಲು 65 ಹಾಕ್ಕೊಂಬಿಟ್ರು. ಗೊತ್ತಾಯ್ತಲ್ಲ? ಬೈ ಹೌ ಮಚ್ ವಾಸ್ ಹೀಸ್ ಆನ್ಸರ್. ಹಾಗಾದರೆ ಅವನು ಹುಡುಗ. ಓಕೆ, ಹೀಸ್ ಆನ್ಸರ್ ಗ್ರೇಟರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್. ಅಲ್ಲಿಗೆ ಎಷ್ಟು, ಬೈ ಹೌ ಮಚ್ ವಾಸ್ ಹೀಸ್ ಆನ್ಸರ್ ಗ್ರೇಟರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ಅವನಿಗೆ ಕರೆಕ್ಟಾಗಿ ಬರಬೇಕಾಗಿದ್ದು ಕರೆಕ್ಟ್ ಆನ್ಸರು ಎಷ್ಟಿತ್ತು, ಅವನಿಗೆ ಎಷ್ಟು ಜಾಸ್ತಿ ಬಂತು ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಪ್ಪ, 7236 ಮಲ್ಟಿಪ್ಲೈ ವಿತ್ 56 ಮಾಡಿದರೆ ಒಂದು ಸ್ವಲ್ಪ ಕಡಿಮೆ ಬಂದಿರುತ್ತೆ. ಓಕೆ, 7236 ಮಲ್ಟಿಪ್ಲೈ ವಿತ್ 65 ಅಂದರೆ ಸ್ವಲ್ಪ ಜಾಸ್ತಿ ಬಂದಿರುತ್ತೆ. ಅಲ್ಲಿಗೆ ಅವನಿಗೆ ಎಷ್ಟು ಜಾಸ್ತಿ ಆಯಿತು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹಿಂಟ್ ಕೊಟ್ಟಿದ್ದಾರೆ, ಡು ಯು ನೀಡ್ ಟು ಡೂ ಬೋತ್ ದಿ ಮಲ್ಟಿಪ್ಲಿಕೇಶನ್ಸ್ ಅಂತ. ಅಂದರೆ ಎರಡನ್ನೂ ಸೆಪ್ರೇಟಾಗಿ ಮಲ್ಟಿಪ್ಲೈ ಮಾಡಬೇಕಾ ಅಂತ ಕೇಳಿದರೆ ಅವಶ್ಯಕತೆ ಇಲ್ಲ. ಇದನ್ನೊಮ್ಮೆ ಮಲ್ಟಿಪ್ಲೈ ಮಾಡಿ ಮತ್ತು ಇದನ್ನೊಬ್ಬೆ ಮಲ್ಟಿಪ್ಲೈ ಮಾಡಬೇಕಂತ ಕೇಳಿದರೆ ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಅವನು 7236 ಮಲ್ಟಿಪ್ಲೈ ವಿತ್ 56 ಮಾಡಬೇಕಾಗಿತ್ತು. ಗೊತ್ತಾಯ್ತಲ್ಲ? ಇದ್ರ ಬದಲು ಅವನೇನು ಮಾಡಿದ್ದಾನೆ, ಈ ಪ್ಲೇಸಲ್ಲಿ 65 ಹಾಕ್ಕೊಂಡ್ಬಿಟ್ಟಿದ್ದಾನೆ. 7236 ಮಲ್ಟಿಪ್ಲೈ ವಿತ್ 65 ಅಂತ ಬರೆದ್ಬಿಟ್ಟಿದ್ದಾನೆ. ಇದನ್ನು ಬರಿಬೇಕಾಗಿತ್ತು ಆ್ಯಕ್ಚುಲಿ, ಇದನ್ನು ಬರೆದಿದ್ದಾನೆ. ಹಾಗಾದರೆ ಅವನು ಬರೆದಿದ್ದಾನಲ್ಲ, ಅವನು ಬೈ ಹೌ ಮಚ್ ವಾಸ್ ಹೀಸ್ ಆನ್ಸರ್ ಗ್ರೇಟರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್. ಇದನ್ನು ಬರೆದ್ರೆ ಒಂದು ಕರೆಕ್ಟ್ ಆನ್ಸರ್ ಬರುತ್ತೆ. ಇದನ್ನು ಬರೆದಿದ್ದಾನೆ, ಗ್ರೇಟರ್ ಆಗುತ್ತೆ. ಇದು ಗ್ರೇಟರ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ 56 ಹೈಯೆಸ್ಟಾ 65 ಹೈಯೆಸ್ಟಾ? 65 ಇಸ್ ದಿ ಹೈಯೆಸ್ಟ್. ಅಲ್ಲಿಗೆ ರಿಸಲ್ಟ್ ಏನಾಗುತ್ತೆ, ಹೈಯೆಸ್ಟ್ ಬಂದಿರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಎಷ್ಟು ಜಾಸ್ತಿ ಆಯಿತು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕರೆಕ್ಟ್ ಆನ್ಸರ್ ಇದು. ಅಲ್ಲಿಗೆ ಎಷ್ಟು ಜಾಸ್ತಿ ಆಯಿತು ಅಂತ ಆನ್ಸರ್ ಮಾಡಬೇಕು. ಸಪೋಸ್ ನಿಮಗೆ ಇಲ್ಲಿ 65 ಹಾಕೊಳ್ಳೋ ಬದಲು 56 ಅಂತ ಬಂದಿದ್ದರೆ ಇದು ಎಷ್ಟು ಲೆಸ್ ಆಯಿತು ಅಂತ ಕೇಳ್ತಾ ಇದ್ರು ಕ್ವಶನ್ಸ್ನ. ಇದೇ ಕ್ವಶನ್ಸ್ನ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ 7236 ಮಲ್ಟಿಪ್ಲೈ ವಿತ್ 65 ಹಾಕ್ಕೋಬೇಕಾಗಿತ್ತು, ಇದು ಕರೆಕ್ಟಾಗಿರೋದು. 56 ಹಾಕ್ಕೊಂಬಿಟ್ಟ. ಗೊತ್ತಾಯ್ತಲ್ಲ? ಹಾಗಾದರೆ ಎಷ್ಟು ಲೆಸ್ ಆಯಿತು ಅಂತ ಕೇಳ್ತಾರೆ. ಇಲ್ಲಿ ಎಷ್ಟು ಜಾಸ್ತಿ ಆಯಿತು, ಗ್ರೇಟರ್ ಆಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಹೌ ಮಚ್ ಈಸ್ ಲೆಸ್ಸರ್ ದ್ಯಾನ್ ಕರೆಕ್ಟ್ ಆನ್ಸರ್ ಅಂತ ಕೇಳೋರು ಈ ಕ್ವಶನಲ್ಲಿ ಆ ಥರ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಲ್ಲ? 65 ಹಾಕ್ಕೋಬೇಕಾಗಿತ್ತು, 56 ಹಾಕ್ಕೊಂಬಿಟ್ಟ. ಹಾಗಾದರೆ ಹೌ ಮಚ್ ಈಸ್ ಲೆಸ್ಸರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್ ಅಂತ ಕೇಳ್ತಾರೆ. ಇದೇ ಕ್ವಶನನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಓಕೆ, ಈಗ ಈ ಕ್ವಶನಿಗೆ ಬರೋಣ. ಕಮಿಂಗ್ ಟು ದಿಸ್ ಕ್ವಶನ್. ಸೊ ಅಲ್ಲಿಗೆ ಇದನ್ನು ಡಬಲ್ ಸಲ ಮಲ್ಟಿಪ್ಲೈ ಮಾಡಬೇಕಾ ಅಂತ ಕೇಳಿದ್ದಾರೆ. ಡು ಯು ನೀಡ್ ಟು ಡೂ ಬೋತ್ ದಿ ಮಲ್ಟಿಪ್ಲಿಕೇಶನ್ಸ್, ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕಾ ಅಂತ. ಏನಿಲ್ಲ,
ಏನು ಮಾಡ್ಬೋದು ಅಂದರೆ 7236 ಮಲ್ಟಿಪ್ಲೈ ವಿತ್ 65 ಮೈನಸ್ 7236 ಮಲ್ಟಿಪ್ಲೈ ವಿತ್ 56. ಎಷ್ಟು ಗ್ರೇಟರ್ ಅಂತ ಕೇಳಿದಾರಲ್ಲ, ಎಷ್ಟು ಗ್ರೇಟರ್ ಅಂದರೆ ಡಿಫ್ರೆನ್ಸ್ ನೋಡಬೇಕು ಅಲ್ಲಿಗೆ. ಸೊ ಇಲ್ಲಿ ಮತ್ತು ಇಲ್ಲಿ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮಲ್ಲಿ 7236 7236 ಇಸ್ ಕಾಮನ್, ಟೇಕ್ ಇಟ್ ಔಟ್ ಸೈಡ್. 7236 ಮಲ್ಟಿಪ್ಲೈ ವಿತ್ 65 ಮೈನಸ್ 56 ಅಂತ ಇಲ್ಲಿ ಬರೆಯೋದು, ಈಕ್ವಲ್ ಟು 7236 ಮಲ್ಟಿಪ್ಲೈ ವಿತ್ 56 ಪ್ಲಸ್ 9 ಈಸ್ 65 ಆಗುತ್ತೆ. ಸೊ ಡಿಫರೆನ್ಸಸ್ 9. ಓಕೆ, ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ? ನಿಮಿಷ. 9 6 54, 4 5 ಕ್ಯಾರಿ, 9 3 27, 27 ಪ್ಲಸ್ 5, 27 ಪ್ಲಸ್ 5 ಅಂತ ಹೇಳಿದ್ರೆ 32ಗೆ 2, 3 ಕ್ಯಾರಿ, 9 2 18, 18 ಪ್ಲಸ್ 3 ಈಸ್ 18 ಪ್ಲಸ್ 3 ಈಸ್ 21ಗೆ 1, 2 ಕ್ಯಾರಿ, 9 7 63, 63 ಪ್ಲಸ್ 2 ಈಸ್ 65. ಸೊ 65,124 ಎಷ್ಟು ಅಂದರೆ, ಬೈ ಹೌ ಮಚ್ ವಾಸ್ ಈಸ್ ಆನ್ಸರ್ ಗ್ರೇಟರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಇಷ್ಟು ಜಾಸ್ತಿ ಆಗಿದೆ. ಗೊತ್ತಾಯ್ತಲ್ಲ? ಸೊ ಹೇಗೆ ಬರಿಬೇಕು ನೋಡ್ಕೊಳ್ಳಿ. ಸೊ ಸೊಲ್ಯೂಷನ್ ಫಾರ್ 8th ಪ್ರಾಬ್ಲಮ್. Wrong answer was greater than the correct answer by 7236 multiply with 65 minus 7236 multiply with 56. 56 ಹಾಕೊಳ್ಳೋ ಬದಲು 65 ಹಾಕಿರೋದು, ಅದಕ್ಕೆ ಎರಡದ್ದು ಡಿಫ್ರೆನ್ಸ್ ನೋಡಬೇಕು. ಹಾಗಾದರೆ ಎರಡನ್ನೂ ಸೆಪ್ರೇಟಾಗಿ ಮಲ್ಟಿಪ್ಲೈ ಮಾಡಬೇಕಾ? ನೋ ನೀಡ್ ಟು ಮಲ್ಟಿಪ್ಲೈ ಸೆಪ್ರೇಟ್ಲಿ. ಓಕೆ, ಹೀಗೆ ಬರಿಬೋದು. ಇಲ್ಲಿ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮಲ್ಲಿ ಇದು ಕಾಮನ್ ಆಗಿದೆ, ಟೇಕ್ ಇಟ್ ಔಟ್ ಸೈಡ್. ಟೇಕ್ ದಿ ಡಿಫ್ರೆನ್ಸ್ ಆಫ್ ದಿಸ್ ಒನ್ 65 ಆ್ಯಂಡ್ 56ಗೆ ಡಿಫ್ರೆನ್ಸ್ ತೆಗೆದರೆ ಸಾಕು. ಡಿಫ್ರೆನ್ಸ್ ಬಿಟ್ವೀನ್ 65 ಆ್ಯಂಡ್ 56 ಈಸ್ 9. ಮಲ್ಟಿಪ್ಲೈ ವಿತ್ 7236 ಮಾಡಿದರೆ 65,124. ಸೊ ರಾಂಗ್ ಆನ್ಸರ್ ವಾಸ್ ಗ್ರೇಟರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್ ಬೈ 65,124 ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.